ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಏಪ್ರಿಲ್ ತಿಂಗಳ ಕಟಕ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 2ನೇ ತಾರೀಕಿನಂದು ಕುಜಗ್ರಹ ಕಟಕ ರಾಶಿಗೆ, 13ನೇ ತಾರೀಕಿನಂದು ರವಿಗ್ರಹ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಕಟಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೀವು ಸಂತೋಷ ಪಡಬೇಕು. ಯಾಕೆ ಹೇಳಿ, ನಿಮಗೆ ಅಷ್ಟಮ ಶನಿ ಅಂತ ಹೇಳುವಂಥದ್ದು ಮುಗಿತಾ ಇದೆ ನೋಡಿ. ಹೋದ ತಿಂಗಳು ಅಂದರೆ ಮಾರ್ಚ್ ತಿಂಗಳ 29ನೇ ತಾರೀಕಿನಂದು ಶನಿಗ್ರಹ ಬದಲಾವಣೆಯನ್ನು ಹೊಂದಿರುವಂಥದ್ದು ಕೊನೆಯ ಭಾಗದಲ್ಲಿ. ಹಾಗಾಗಿ ಈ ಏಪ್ರಿಲ್ ತಿಂಗಳಿನಿಂದ ಶನಿಗ್ರಹದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಅಂದರೆ ನಿಮ್ಗೆ ಇಲ್ಲಿವರೆಗೆ ಅದು ಅಷ್ಟಮ ಭಾವದಲ್ಲಿ ಸ್ಥಿತವಾಗಿತ್ತು, ಇನ್ನು ಮೇಲೆ ಅದು ನವಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಈ ಶನಿಗ್ರಹದಿಂದ ಏನೇನು ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರವನ್ನು ನಾವು ಕೊನೆಗೆ ನೋಡೋಣ. ಮೊದಲನೇದಾಗಿ ಈ ಮಾಸದಲ್ಲಿ ಉಳಿದಂತಹ ಎಲ್ಲ ಗ್ರಹಗಳಿಂದ ಏನೇನು ಫಲ ಪ್ರಾಪ್ತಿಯಾಗುತ್ತೆ ಈ ಏಪ್ರಿಲ್ ತಿಂಗಳಲ್ಲಿ ಅದನ್ನು ನೋಡ್ತಾ ಹೋಗೋಣ. ನೋಡಿ, ನಿಮ್ಮ ಮುಂದೆ ಅದ್ಭುತವಾದಂತಹ 45 ದಿನಗಳು ಇದ್ದಾವೆ. ಏನು ಸ್ವಾಮಿ ಇದು ಅದ್ಭುತವಾದ 45 ದಿನಗಳು ಅಂತ ಹೇಳಿದ್ರೆ, ನೋಡಿ ನಿಮಗೆ ಬೃಹಸ್ಪತಿ ಗ್ರಹ ಈಗ 1 ವರ್ಷದಿಂದ ಏಕಾದಶ ಭಾವದಲ್ಲಿ ಸ್ಥಿತವಾಗಿದೆ. ಅದು ತುಂಬ ಚೆನ್ನಾಗೇ ಇದೆ. ಇನ್ನು ಮೇ 15ನೇ ತಾರೀಕಿನವರೆಗೂ ಕೂಡ ಅದೆಲ್ಲಿರುತ್ತೆ ಹೇಳಿ, ನಿಮಗೆ ಏಕಾದಶ ಭಾವದಲ್ಲೇ ಸ್ಥಿತವಾಗಿರುತ್ತೆ. ಆದರೆ ಇಲ್ಲಿವರೆಗೆ ನಿಮಗೆ ಅಷ್ಟಮ ಶನಿ ಅಂತ ಹೇಳುವಂಥದ್ದು ಇತ್ತು. ಈಗ ಈ ಅಷ್ಟಮ ಶನಿ ಅಂತ ಹೇಳುವಂಥದ್ದು ಮುಗಿತಾ ಇದೆ. ಹಾಗಾಗಿ ಈ ಏಪ್ರಿಲ್ ತಿಂಗಳು ಹಾಗೆ ಮುಂದಿನ ತಿಂಗಳ ಒಂದು 14-15 ದಿನಗಳ ಕಾಲ ನಿಮಗೆ ಬೃಹಸ್ಪತಿ ಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಈ ಅಷ್ಟಮ ಶನಿ ಅಂತ ಹೇಳುವಂಥದ್ದು ಇರುವುದಿಲ್ಲ. ಇಲ್ಲಿವರೆಗೆ ಏನಾಗಿತ್ತು ಹೇಳಿ, ಬೃಹಸ್ಪತಿ ಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿದ್ದು ಅಷ್ಟಮ ಶನಿ ಅಂತ ಹೇಳುವಂಥದ್ದಿತ್ತು. ಇನ್ನು ಮುಂದೆ ಅಷ್ಟಮ ಶನಿ ಅಂತ ಹೇಳುವಂಥದ್ದು ಇರುವುದಿಲ್ಲ. ಆದರೆ ಒಂದು ಮೇ ಒಂದು ಅರ್ಧ ಆದಮೇಲೆ ಬೃಹಸ್ಪತಿ ಗ್ರಹ ದ್ವಾದಶ ಭಾವಕ್ಕೆ ಹೋಗುತ್ತೆ, ಗುರುಬಲ ಅಂತ ಹೇಳುವಂಥದ್ದು ಇರುವುದಿಲ್ಲ. ಆದರೆ ಈ ಮಧ್ಯದ ಟೈಮ್ ಇದೆಯಲ್ಲ, ಅದು ಎರಡೂ ಕೂಡ ಚೆನ್ನಾಗಿದೆ. ಈ ಕಡೆ ಅಷ್ಟಮ ಶನಿ ಮುಗಿತಾ ಇದೆ, ಬೃಹಸ್ಪತಿ ಗ್ರಹವು ಕೂಡ ಉತ್ತಮವಾಗಿ ಸ್ಥಿತವಾಗಿದೆ. ಹಾಗಾಗಿ ಈ ಮಧ್ಯದ ಒಂದು 45 ದಿನಗಳನ್ನು ನೀವು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು. ಯಾವ ರೀತಿಯಾಗಿದೆ ಅಂತ ಹೇಳಿ ಆದರೆ, ಈ ಮರುಭೂಮಿಯಲ್ಲಿ ಮಧ್ಯದಲ್ಲಿ ಒಂದು ನೀರಿನ ಚಿಲುಮೆ ಇದ್ದ ಹಾಗಿದೆ ನಿಮಗೆ ಈ ಮಾಸ. ಹಾಗಾಗಿ ಈ 45 ದಿವಸ ನಿಮ್ಮ ಜೀವನದಲ್ಲಿ ಅತ್ಯಂತ ಅದ್ಭುತವಾಗಿದೆ. ಇದನ್ನು ನೀವು ಅತ್ಯಂತ ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು. ಮತ್ತಿನ್ನು ಈ ವರ್ಷದಲ್ಲಿ ಈ 45 ದಿನಗಳಷ್ಟು ಉತ್ತಮವಾದ ದಿನಗಳು ಸಿಗುವುದಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಈ 45 ದಿನವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು. ರವಿಗ್ರಹ ನಿಮಗೆ ಈ ಮಾಸದಲ್ಲಿ ದಶಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಆ ರವಿಗ್ರಹ ಉಚ್ಚವಾಗಿ ಸ್ಥಿತವಾಗಿರುತ್ತೆ. ಹಾಗಾಗಿ ಸರ್ಕಾರಿ ಉದ್ಯೋಗಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಮಾಸ ಉತ್ತಮವಾಗಿದೆ. ಹೇಳಿದ್ನಲ್ಲ, ಈ 45 ದಿವಸವನ್ನು ನೀವು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು. ಅದಕ್ಕೆ ನಾನು ಹೇಳ್ತಿರುವಂಥದ್ದು, ಇಷ್ಟು ದಿವಸ ಎಲ್ಲ ಪ್ರಯತ್ನ ಪಡ್ತಾ ಇರ್ತೀರಿ ಕೆಲವೊಂದು ಕೆಲಸಗಳಿಗೆಲ್ಲ, ಆದರೆ ಅದು ಆಗ್ತಾ ಇರುವುದಿಲ್ಲ. ಆ ರೀತಿಯಾದಂತಹ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುವುದಕ್ಕೆ ಈ ಒಂದು 45 ದಿನಗಳಲ್ಲಿ ಅವಕಾಶ ಅಂತ ಹೇಳುವಂಥದ್ದಿದೆ. ಇನ್ನು ರವಿಗ್ರಹ ದಶಮ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಅರ್ಥಸಿದ್ಧಿ ಸದಾರೋಗ್ಯಂ ಬಂಧುಮಿತ್ರ ಸಮಾಗಮ ರಾಜದರ್ಶನ ಸಲ್ಲಾಪು ಸುಸೌಖ್ಯಂ ದಶಗೇ ರವು ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಒಂದಷ್ಟು ಗಣ್ಯ ವ್ಯಕ್ತಿಗಳನ್ನೆಲ್ಲ ಭೇಟಿ ಮಾಡುವಂತಹ ಯೋಗ ಅಂತ ಹೇಳುವಂಥದ್ದು ನಿಮಗೆ ಈ ಮಾಸದಲ್ಲಿ ಇದೆ. ಕುಜಗ್ರಹ ಒಂದು ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರುವಂಥದ್ದು, ಅದು ಕೂಡ ನೀಚವಾಗಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಜೋಪಾನವಾಗಿ ಇರಬೇಕಾಗತ್ತೆ. ಅಂದರೆ ಏನು ಹೇಳಿ ಜೋಪಾನವಾಗಿರುವಂಥದ್ದು ಅಂದರೆ, ಉತ್ತಮವಾದ ಆಹಾರವನ್ನು ಸೇವನೆ ಮಾಡಿ, ಮತ್ತು ನಿಮಗೆ ಈ ಹಿಂದಿನಿಂದಲೂ ಯಾವುದಾದ್ರೂ ಅನಾರೋಗ್ಯದ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಅದಕ್ಕೆ ವೈದ್ಯರು ಏನೇನು ಸಲಹೆಗಳನ್ನು ಕೊಟ್ಟಿರ್ತಾರೋ ಅದನ್ನೆಲ್ಲ ಪಾಲಿಸಿ.
ಈ ರೀತಿಯಾಗಿ ಒಂದು ಸ್ವಲ್ಪ ಆರೋಗ್ಯದ ಒಂದು ವಿಚಾರದಲ್ಲಿ ನೀವು ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ಇನ್ನು ಉಳಿದಂತಹ ಎಲ್ಲ ವಿಚಾರಕ್ಕೂ ಕೂಡ ಈ ತಿಂಗಳು ಅತ್ಯಂತ ಉತ್ತಮವಾಗಿದೆ. ಇನ್ನು ಒಂದು 45 ದಿನ ಅಂತ ಹೇಳುವಂಥದ್ದು ಎಲ್ಲ ವಿಚಾರದಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ನಾವೀಗ ಈ ತಿಂಗಳಲ್ಲಿ ಏನೇನು ಫಲಪ್ರಾಪ್ತಿ ಆಗುತ್ತೆ ಅದನ್ನು ನೋಡಿದ್ವಿ. ಈಗ ಶನಿಗ್ರಹ ಇದೆಯಲ್ಲ, ಶನಿಗ್ರಹ ಬದಲಾವಣೆಯನ್ನು ಹೊಂದಿದೆಯಲ್ಲ, ಆ ವಿಚಾರವನ್ನು ನೋಡೋಣ. ನಿಮಗೆ ಗೊತ್ತಿರುವಂಥದ್ದೇ, ನಿಮಗೆ ಇಲ್ಲಿವರೆಗೂ ಕೂಡ ಅಷ್ಟಮ ಶನಿ ಅಂತ ಹೇಳುವಂಥದ್ದು ಇತ್ತು, ಅದು ಈಗ ಮುಗಿದಿದೆ ಅಲ್ವಾ? ಹಾಗಾಗಿ ಈ ವಿಚಾರವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಇದನ್ನು ನಾವು 2 ವಿಭಾಗ ಮಾಡಿಕೊಳ್ಬೇಕಾಗುತ್ತೆ. ಒಂದನೇದು ಅಷ್ಟಮ ಶನಿ ಇತ್ತಲ್ಲ, ಇಲ್ಲಿವರೆಗೆ 2.5 ವರ್ಷದಿಂದ ಇಲ್ಲಿಯವರೆಗೆ ನಿಮಗೆ ಯಾವ ರೀತಿ ಫಲ ಉಂಟಾಯಿತು ಅಂತ ಹೇಳೋದನ್ನ ಮೊದಲು ನೋಡೋಣ. ಅದಾದಮೇಲೆ ಇನ್ನು ಮುಂದೆ ಅದು ನವಮ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಯಾವ ರೀತಿಯಾದಂತಹ ಫಲ ಸಿಗತ್ತೆ ಅಂತ ಹೇಳೋದನ್ನ ಅದಾದ್ಮೇಲೆ ನೋಡೋಣ. ಮೊದಲು ಈ ಹಿಂದೆ 2.5 ವರ್ಷಗಳ ಕಾಲ ಏನೇನಾಯಿತು ಅಷ್ಟಮ ಶನಿಯಲ್ಲಿ ನಿಮ್ಮ ಜೀವನದಲ್ಲಿ ಅದನ್ನು ನೋಡೋಣ. ನಾನಾ ಕಾರ್ಯ ವಿನಾಶಂಚ ದೇಹಬಾಧಾಂ ಧನಕ್ಷಯಂ ಅಪಮೃತ್ಯು ಭಯಂಚೈವ ಅಷ್ಟಮಸ್ಥೋ ಯದಾ ಶನಿ ಅಂತ ಹೇಳಿರುವಂಥದ್ದು. ನಾನಾ ಕಾರ್ಯ ವಿನಾಶಂಚ, ಯಾವುದೇ ಕೆಲಸಕ್ಕೆ ಕೈ ಹಾಕಿ ಅದೆಲ್ಲ ಏನೋ ಒಂದು ರೀತಿ ಹಾಳಾಗಿ ಹೋಗುವಂಥದ್ದು, ಆ ಕೆಲಸವೇ ಆಗದೇ ಇರುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳೆಲ್ಲ ನಡೀದೇ ಇರುವಂಥದ್ದು, ಇಂಥದ್ದು. ದೇಹ ಬಾಧ, ಹಾಗೆ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಒಂದಷ್ಟು ಸಮಸ್ಯೆಗಳು. ಧನಕ್ಷಯ, ಹಣಕಾಸು ಏನು ಸುಮ್ಮನೆ ಮೋಸವಾಗುವಂಥದ್ದು ಇರಬಹುದು, ಆ ರೀತಿಯಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬ ಸಮಸ್ಯೆಗಳು. ಅಪಮೃತ್ಯು ಭಯಂ ಅಂಥೇಳಿ ಅದು ವಾಹನ ಇತ್ಯಾದಿ ವಿಚಾರಗಳಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳು ಉಂಟಾಗಿರುವುದಕ್ಕೆ ಅವಕಾಶ ಇರುತ್ತೆ, ಅಪಘಾತಗಳು ಇತ್ಯಾದಿಗಳು. ಈ ರೀತಿಯಾಗಿ ಇದು ಶನಿಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿತ್ತಲ್ಲ ಈ ಹಿಂದೆ 2.5 ವರ್ಷ, ಇದರಲ್ಲೆಲ್ಲ ನಿಮಗೆ ಈ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗಿರುವುದಕ್ಕೆ ಅವಕಾಶ ಇದೆ. ಈಗ ಅದು ನವಮ ಭಾವಕ್ಕೆ ಪ್ರವೇಶವನ್ನು ಮಾಡಿರುವಂಥದ್ದು. ಇನ್ಮೇಲೆ ಅದು ನವಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಅಲ್ಲಿ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಇಲ್ಲೊಂದು ವಿಚಾರವನ್ನು ಯೋಚನೆ ಮಾಡ್ಕೊಬೇಕು. ಅದೇನು ಅಂತ ಹೇಳಿದ್ರೆ, ಶನಿಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು ಕೂಡ ಒಳ್ಳೆಯದಲ್ಲ, ಹಾಗೆ ನವಮ ಭಾವದ ಸ್ಥಿತಿ ಅಂತ ಹೇಳುವಂಥದ್ದು ಕೂಡ ಒಳ್ಳೆಯದಲ್ಲ. ಆದರೆ ಶನಿಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು ತುಂಬ ಒಳ್ಳೆಯದಲ್ಲ, ಅಂದರೆ ತುಂಬ ಕೆಟ್ಟದ್ದು. ಆದರೆ ನವಮ ಭಾವದ ಸ್ಥಿತಿ ಅಂತ ಹೇಳುವಂಥದ್ದು ಒಂದು ಮಧ್ಯಮವಾದ ಪರಿಸ್ಥಿತಿ, ಅಷ್ಟೊಂದು ಕೆಟ್ಟದಲ್ಲ, ಅದಕ್ಕೆ ಹೋಲಿಸಿದ್ರೆ ಎಷ್ಟೋ ಒಳ್ಳೆಯದು. ಆ ರೀತಿಯಾಗಿ ಆಯ್ತಾ. ನವಮ ಭಾವದಲ್ಲಿ ಶನಿ ಇರುವಾಗ ಹಾಗಾದರೆ ಏನು ಫಲಪ್ರಾಪ್ತಿ ಆಗುತ್ತೆ? ಶೋಕ ರೋಗ ಮಹಾದುಃಖಂ ಕ್ವಚಿದರ್ಥಂ ಕ್ವಚಿತ್ ಸುಖಂ ಜ್ವರಪೀಡಾಂ ಸುತಕ್ಲೇಶಂ ನವಮಸ್ಥೋ ಯದಾ ಶನಿ ಅಂತ ಹೇಳಿರುವಂಥದ್ದು. ಇಲ್ಲೂ ಕೂಡ ದುಃಖವನ್ನು ಹೇಳಿದ್ದಾರೆ. ಆದರೆ ಅಲ್ಲಿಗೂ ಇಲ್ಲಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಇಲ್ಲಿ ಕ್ವಚಿದರ್ಥಂ ಕ್ವಚಿತ್ ಸುಖಂ, ಏನೋ ಒಂದು ಸ್ವಲ್ಪ ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಕ್ವಚಿತ್ ಸುಖಂ, ಒಂದು ಸ್ವಲ್ಪ ಸುಖ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಅಲ್ಲಿ ನೋಡಿದ್ವಲ್ಲ, ಅಲ್ಲಿ ದುಃಖ ಅಂದರೆ ಪೂರ್ತಿ ದುಃಖನೇ, ಹಣಕಾಸಿನ ಪೂರ್ತಿ ನಾಶನೇ. ಆದರೆ ಇಲ್ಲ ಆ ರೀತಿ ಅಲ್ಲ, ಒಂದು ಸ್ವಲ್ಪ ಸುಖದ ಪ್ರಾಪ್ತಿಯೂ ಉಂಟಾಗುತ್ತೆ, ಒಂದು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಜ್ವರ ಪೀಡ, ಏನು ಸಣ್ಣ ಪುಟ್ಟ ಆರೋಗ್ಯದ ವಿಚಾರದ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲಿ ದೊಡ್ಡ ಮಟ್ಟಿನ ಆರೋಗ್ಯದ ಸಮಸ್ಯೆಗಳೇ ಉಂಟಾಗುತ್ತೆ, ಅಪಘಾತಗಳು ಇತ್ಯಾದಿಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿರುವಂಥದ್ದು. ಅದಕ್ಕೆ ನಾನು ಹೇಳ್ತಿರುವಂಥದ್ದು, ಶನಿಗ್ರಹ ಅಷ್ಟಮ ಭಾವದಲ್ಲೂ ಒಳ್ಳೆಯದಲ್ಲ, ನವಮ ಭಾವದಲ್ಲೂ ಒಳ್ಳೆಯದಲ್ಲ. ಆದರೆ ಶನಿಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತವಾದಾಗ ತುಂಬ ಕೆಟ್ಟದ್ದು, ಅಷ್ಟು ಕೆಟ್ಟದಲ್ಲ ಯಾವಾಗ ನವಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ. ನಾ ಇದನ್ನು ವರ್ಷ ಭವಿಷ್ಯ ಹೇಳುವಂತಹ ಸಂದರ್ಭದಲ್ಲೂ ಹೇಳಿದ್ದೆ. ನಿಮ್ಗೆ ಸರಳವಾಗಿ ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿ ಒಂದು 100 kg ಮೂಟೆನ ಹೊತ್ಕೊಂಡಿರ್ತಾನೆ. ಅದರಲ್ಲಿ ಅವನಿಗೊಂದು 70 kgಯನ್ನು ಇಳಿಸಿದ್ರೆ ಆ ವ್ಯಕ್ತಿಗೆ ಒಳ್ಳೇದಾಗುತ್ತೋ ಒಳ್ಳೇದಾಗುವುದಿಲ್ವೋ? ಒಳ್ಳೇದಾಗುತ್ತಲ್ವಾ? 100 kg ಹೊತ್ಕೊಳ್ಳೋ ಬದಲು ಈಗ 70 kg ಇಳಿಸಿದ್ದೀವಿ, ಕೇವಲ 30 kgಯನ್ನು ಹೊತ್ಕೊಂಡಿರ್ತಾನೆ. ಆ ವ್ಯಕ್ತಿಗೆ ವಿಶ್ರಾಂತಿ ಸಿಕ್ಕಾಗ ಆಗುತ್ತೆ, ಆ ವ್ಯಕ್ತಿಗೆ ಸುಖ ಆಗುತ್ತೋ ಇಲ್ವೋ? ಸುಖ ಅಂತ ಹೇಳಿ ಅನಿಸುತ್ತೆ. ಅದೇ ರೀತಿಯಾಗಿ ಇಂಥ ಅಷ್ಟಮ ಭಾವದಲ್ಲಿ ಇರುವಂಥದ್ದು ಅಂದರೆ 100 kgನ ಹೊತ್ಕೊಂಡಂಗೆ. ಈಗೇನು ಎಲ್ಲ ಪೂರ್ತಿ ಖಾಲಿ ಆಯಿತು ಅಂತಲ್ಲ, ಇನ್ನೂ ಕೂಡ 30 kg ಇದೆ, ಆದರೆ ಆ 100 kg ಅಂತ ಹೇಳುವಂಥದ್ದು ಇಲ್ಲ. ಅದನ್ನೇ ನಾನು ಹೇಳ್ತಿರುವಂಥದ್ದು. ಅಷ್ಟಮ ಭಾವದಲ್ಲಿ ಶನಿಯ ಸ್ಥಿತಿ ಅಂತ ಹೇಳುವಂಥದ್ದು ತುಂಬ ಕೆಟ್ಟದ್ದು. ನವಮ ಭಾವದಲ್ಲಿ ಏನು ಒಳ್ಳೆ ಫಲ ಅಂತ ಹೇಳಿಲ್ಲ, ಆದರೆ ಅದಕ್ಕೆ ಹೋಲಿಸಿದ ಪಕ್ಷದಲ್ಲಿ ಎಷ್ಟೋ ಒಳ್ಳೆಯದು. ಹಾಗಾಗಿ ಈ ವಿಚಾರದಲ್ಲಿ ನೀವು ಸಂತೋಷವನ್ನು ಪಡಬೇಕಾಗತ್ತೆ. ಅಲ್ಲಿ ನಾವು ಇಷ್ಟೊತ್ತೆಲ್ಲ ಯೋಚನೆ ಮಾಡಿದ್ವಲ್ಲ, ಅದಕ್ಕೆ ತಾತ್ಪರ್ಯ ಇಷ್ಟೇ. ನಿಮ್ಮ ಮುಂದೆ ಅದ್ಭುತವಾದಂತಹ 45 ದಿನಗಳು ಇದ್ದಾವೆ. ಇದನ್ನು ನೀವು ಸದುಪಯೋಗ ಪಡಿಸಿಕೊಳ್ಬೇಕು. ನೀವು ಈ ಸಮಯದಲ್ಲಿ ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದರಲ್ಲೆಲ್ಲ ನಿಮಗೆ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಮುಂದೆ ಇರುವಂತಹ ಈ 45 ದಿನಗಳನ್ನು ನೀವು ಸದುಪಯೋಗ ಪಡಿಸಿಕೊಳ್ಳಿ.
ಈಗ ನಾವು ಶನಿಗ್ರಹದಿಂದ ಏನು ಫಲ ಪ್ರಾಪ್ತಿ ಆಗುತ್ತೆ ಅದನ್ನು ಕೂಡ ನೋಡಾಯಿತು, ಮತ್ತು ಈ ತಿಂಗಳಲ್ಲಿ ಉಳಿದಂತಹ ಗ್ರಹಗಳಿಂದ ನಿಮ್ಗೆ ಏನೇನು ಫಲ ಪ್ರಾಪ್ತಿ ಆಗುತ್ತೆ ಅದನ್ನು ಕೂಡ ನಾವು ನೋಡಾಯಿತು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಈ ತಿಂಗಳಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಒಂದೊಂದೇ ವಿಚಾರದಲ್ಲಿ ಉಂಟಾಗುತ್ತೆ ಅದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಮಾಸ ಉತ್ತಮವಾಗೇ ಇದೆ, ಆದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಿಚಾರದಲ್ಲಿ ನೀವು ಜೋಪಾನವಾಗಿರಬೇಕಾಗತ್ತೆ. ಇನ್ನು ಕುಟುಂಬ, ವಿದ್ಯೆ, ಹಣಕಾಸು ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ, ಮತ್ತು ಎಲ್ಲ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ.